ಜೆಡಿಎಸ್ ಮುಗಿಸಬೇಕು ಅಂತ ಹಾಸನದಲ್ಲಿ ಕಾಂಗ್ರೆಸ್ ತೀರ್ಮಾನಿಸಿದೆ. ಹಾಸನದಲ್ಲಿ ಜೆಡಿಎಸ್ ಅನ್ನ ಮುಗಿಸಬೇಕು ಅಂತಲೇ ಸಭೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಸಿನ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ವಾಗ್ದಾಳಿ ನಡೆಸಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ಅನ್ನ ಮುಗಿಸಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ, ಸಭೆ ಕೂಡ ಆಗಿದೆ ಅಂತ ಎಚ್.ಡಿ. ದೇವೇಗೌಡರು ವಾಗ್ದಾಳಿ ನಡೆಸಿದರು. ರಾಜಣ್ಣ ಉಸ್ತುವಾರಿಯಾಗಿದ್ದಾಗ 70-80 ಸಾವಿರ ಜನ ಸೇರಿ ಸಭೆ ನಡೆಸಿದ್ರು. ಕೃಷ್ಣ ಬೈರೇಗೌಡ ಬಂದ ಮೇಲೂ ಹಾಸನದಲ್ಲಿ ಸಭೆ ಮಾಡಿದ್ರು. ಕಾಂಗ್ರೆಸ್ ನಾಯಕರ ವಿರುದ್ಧ ಎಚ್.ಡಿ. ದೇವೇಗೌಡರು ವಾಗ್ದಾಳಿ ನಡೆಸಿದ್ರು. ಜನವರಿ ಕೊನೆಗೆ ನಾವು ಹಾಸನದಲ್ಲಿ ಒಂದು ಸಭೆ ಮಾಡ್ತೀವಿ, ಕುಮಾರಸ್ವಾಮಿ ರೇವಣ್ಣ ನೇತೃತ್ವದಲ್ಲಿ ಹಾಸನದಲ್ಲಿ ಸಭೆ ಮಾಡ್ತೀವಿ, ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ನಾವು ಕೂಡ ಮಾತಾಡ್ತೀವಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತಾಡಿದ್ದಾರೆ. ಹಾಸನದಲ್ಲಿ 2 ವರ್ಷ ಆಯಿತು ಅಂತ ಕಾಣುತ್ತೆ ಸರ್ಕಾರ ಬಂದು. ಹಾಸನದಲ್ಲಿ 2 ಮೀಟಿಂಗ್ ಮಾಡಿದ್ರು, ಒಂದು 70-80 ಸಾವಿರ ಜನ ಸೇರಿಸಿ ಹಾಸನದಲ್ಲಿ. ಅದು ರಾಜಣ್ಣವರಿದ್ದಾಗ, ಅವರು ಮಂತ್ರಿ, ಉಸ್ತುವಾರಿ ಮಂತ್ರಿ ಇದ್ದಾಗ. ಕೃಷ್ಣ ಬೈರೇಗೌಡರು ಬಂದ ಮೇಲೂ ಒಂದು ಸಭೆ ಮಾಡಿದರು, ಒಂದು 50 ಸಾವಿರ ಜನ ಸೇರಿದ್ರು ಅಂತ ಕೇಳಿದ್ದೇನೆ. ಅದು ನಾವು ಹಾಸನದಲ್ಲೇ ಪರ್ಟಿಕ್ಯುಲರ್ ಆಗಿ ಹಾಸನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರು. ಬಹುಶಃ ಹಾಸನ ಮುಗಿಸ್ಲೇಬೇಕು ಅಂತ ಅಥವಾ ದೇವೇಗೌಡರು ಜಿಲ್ಲೆ ಮುಗಿಸ್ಲೇಬೇಕು ಅಂತ ಗೊತ್ತಿಲ್ಲ ನನಗೆ, ಅಂತೂ ಮಾಡಿದ್ದಾರೆ. ಈಗ ಹಾಸನದಲ್ಲಿ ಜೆಡಿಎಸ್ ಅನ್ನ ಮುಗಿಸಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ, ಸಭೆ ಕೂಡ ಆಗಿದೆ ಅಂತ ಎಚ್.ಡಿ. ದೇವೇಗೌಡರು ವಾಗ್ದಾಳಿ ನಡೆಸಿದರು. ರಾಜಣ್ಣ ಉಸ್ತುವಾರಿಯಾಗಿದ್ದಾಗ 70-80 ಸಾವಿರ ಜನ ಸೇರಿ ಸಭೆ ನಡೆಸಿದ್ರು. ಕೃಷ್ಣ ಬೈರೇಗೌಡ ಬಂದ ಮೇಲೂ ಹಾಸನದಲ್ಲಿ ಸಭೆ ಮಾಡಿದ್ರು. ಕಾಂಗ್ರೆಸ್ ನಾಯಕರ ವಿರುದ್ಧ ಎಚ್.ಡಿ. ದೇವೇಗೌಡರು ವಾಗ್ದಾಳಿ ನಡೆಸಿದ್ರು. ಜನವರಿ ಕೊನೆಗೆ ನಾವು ಹಾಸನದಲ್ಲಿ ಒಂದು ಸಭೆ ಮಾಡ್ತೀವಿ, ಕುಮಾರಸ್ವಾಮಿ ರೇವಣ್ಣ ನೇತೃತ್ವದಲ್ಲಿ ಹಾಸನದಲ್ಲಿ ಸಭೆ ಮಾಡ್ತೀವಿ, ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ನಾವು ಕೂಡ ಮಾತಾಡ್ತೀವಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತಾಡಿದ್ದಾರೆ. ಹಾಸನದಲ್ಲಿ 2 ವರ್ಷ ಆಯಿತು ಅಂತ ಕಾಣುತ್ತೆ ಸರ್ಕಾರ ಬಂದು. ಹಾಸನದಲ್ಲಿ 2 ಮೀಟಿಂಗ್ ಮಾಡಿದ್ರು, ಒಂದು 70-80 ಸಾವಿರ ಜನ ಸೇರಿಸಿ ಹಾಸನದಲ್ಲಿ. ಅದು ರಾಜಣ್ಣವರಿದ್ದಾಗ, ಅವರು ಮಂತ್ರಿ, ಉಸ್ತುವಾರಿ ಮಂತ್ರಿ ಇದ್ದಾಗ. ಕೃಷ್ಣ ಬೈರೇಗೌಡರು ಬಂದ ಮೇಲೂ ಒಂದು ಸಭೆ ಮಾಡಿದರು, ಒಂದು 50 ಸಾವಿರ ಜನ ಸೇರಿದ್ರು ಅಂತ ಕೇಳಿದ್ದೇನೆ. ಅದು ನಾವು ಹಾಸನದಲ್ಲೇ ಪರ್ಟಿಕ್ಯುಲರ್ ಆಗಿ ಹಾಸನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರು. ಬಹುಶಃ ಹಾಸನ ಮುಗಿಸ್ಲೇಬೇಕು ಅಂತ ಅಥವಾ ದೇವೇಗೌಡರು ಜಿಲ್ಲೆ ಮುಗಿಸ್ಲೇಬೇಕು ಅಂತ ಗೊತ್ತಿಲ್ಲ ನನಗೆ, ಅಂತೂ ಮಾಡಿದ್ದಾರೆ. ಈಗ ಹಾಸನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.